ಮೊಟ್ಟ ಮೊದಲನೇದಾಗಿ ಏನು ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಒಂದು 4 ದಿನಗಳಿಂದ ಏನು ಒಂದು ಘಟನೆ ನಡೆದಿದೆ, ಆ ಘಟನೆ ಬಗ್ಗೆ ನಾನು ಪ್ರತ್ಯೇಕವಾಗಿ ನಿಮಗೆ ವಿವರಿಸಬೇಕಾಗಿಲ್ಲ. ಬಟ್ ಆದರೂ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಒಂದು ಚಿಕ್ಕಬಳ್ಳಾಪುರದ ಬಾಬೂಜಿ ನಗರದಲ್ಲಿ ಒಬ್ಬ ಕಾರು ಚಾಲಕ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಏನು ಒಂದು ನೇಣಿಗೆ ಶರಣಾದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಹುಡುಗ ದಲಿತನಾಗಿರೋದ್ರಿಂದ ದಲಿತ ಒಂದು ಮುಖಂಡರಾಗಿ ನಾವು ಇವತ್ತೊಂದು ಪತ್ರಿಕಾಗೋಷ್ಠಿ ಮಾಡಲೇಬೇಕು ನಿರ್ಧಾರ ಮಾಡಿ ನಾವು ಇವತ್ತೊಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಏನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಯಥೇಚ್ಛವಾಗಿ ಬಿಜೆಪಿಯವರ ಒಂದು ದಬ್ಬಾಳಿಕೆ ಜಾಸ್ತಿ ಆಗಿಬಿಟ್ಟಿದೆ. ಯಾಕಂತಂದ್ರೆ ಏನು ಈ ಹಿಂದೆ 2019 23 ತನಕ ಡಾಕ್ಟರ್ ಕೆ ಸುಧಾಕರ್ ಅನ್ನೋರು ಈಗ ಚಿಕ್ಕಬಳ್ಳಾಪುರದ ಹಾಲಿ ಸಂಸದರು. ಡಾಕ್ಟರ್ ಕೆ ಸುಧಾಕರ್ ಅವರು ಅಧಿಕಾರ ಅವಧಿಯಲ್ಲಿ ಇಂಥ ದಲಿತರಿಂದ ಇರ್ಬೋದು, ಬಡಜನರಿಂದ ಇರ್ಬೋದು, ತುಂಬಾ ಜನರ ಹತ್ರ ದುಡ್ಡು ಇಸ್ಕೊಂಡು ಸರ್ಕಾರಿ ಕೆಲಸ ಅಥವಾ ಖಾಸಗಿ ಕಂಪ್ನಿಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೆ ಸುಧಾಕರ್ ಮತ್ತು ಅವ್ರ ಬೆಂಬಲಿಗರು ನೂರಾರು ಜನರಿಂದ ಈಗಾಗಲೇ ತುಂಬಾ ಜನರ ಕಡೆಯಿಂದ ನನಗೆ ಮಾಹಿತಿ ಸಿಕ್ಕಿದೆ. ತುಂಬಾ ಜನ ಕೂಡ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನೀವೊಬ್ಬರು ಮುಂದಕ್ಕೆ ಬಂದ್ರೆ ಇವರು ಏನೇನು ಅಕ್ರಮಗಳು ಮಾಡಿದೀವಿ, ಏನೇನು ಮಾಡಿದೀವಿ ಅಂತ ತುಂಬಾ ಜನ ಈಗಾಗಲೇ ಮಾಹಿತಿಗಳು ಕೊಟ್ಟಿದ್ದಾರೆ. ಹೀಗಾಗಿ ಏನು ಒಬ್ಬ ಬಾಬು ಅನ್ನೋನಿಗೆ ಒಂದು ಇವತ್ತು ಏನು ಅನ್ಯಾಯ ಆಗಿದೆ, ಅವನು ನ್ಯಾಯ ಸಿಗ್ಬೇಕು ಅನ್ನೋದೇ ನಮ್ಮ ಒತ್ತಾಯ. ಯಾಕಂದ್ರೆ ಅವನಿಗೆ ಒಂದು ಸಂಸಾರ ಅನ್ನೋದಿದೆ, ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಪಾಪ ಮದುವೆಯಾಗಿ ಇನ್ನೂ 1 ವರ್ಷ ಆಗಿದೆ. ಆ ಹೆಣ್ಣು ಮಗು ಪರಿಸ್ಥಿತಿ ಏನಾಗಬೇಕು, ಆ ತಾಯಿಗೆ ಏನಾಗಬೇಕು, ವಯಸ್ಸಾಗಿರೋ ತಾಯಿ ಆಗಬೇಕು. ಯಾಕಂದ್ರೆ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ. ಆ ಆಧಾರ ಸ್ತಂಭನ ಇವತ್ತು ಇಲ್ದೇ ಇರುವಾಗ ಯಾವ ಪರಿಸ್ಥಿತಿ ಇರ್ಬೋದು. ಇಡೀ ರಾಜ್ಯ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದೆ, ಆ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಎಲ್ಲೋ ಒಂದು ಕಡೆ ಈ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಯಥೇಚ್ಛವಾಗಿ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಷ್ಟು ಭ್ರಷ್ಟಾಚಾರ ಎಲ್ಲೂ ನಡೆದಿಲ್ಲ. ಯಾಕಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅಧಿಕಾರವನ್ನು ಎಷ್ಟು ಮಟ್ಟಿಗೆ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ಒಂದೊಂದು ಬಹುಶಃ ನಮಗೂ ನಿಮ್ಗೆಲ್ಲ ಗೊತ್ತಿರೋದು, ಕೊರೋನಾ ಅಂದ್ರೆ ಕೋವಿಡ್ ಕಳ್ಳ ಅಂತಾರೆ. ಕರೋನಾದಲ್ಲಿ ಏನು ಸುಧಾಕರ್ ಅಂದ್ರೆ ಕೋಟಿ ಕಳ್ಳ ಅಂತಾರೆ. ಯಾಕಂದ್ರೆ 1000 ಕೋಟಿ ಲೂಟಿ ಮಾಡಿ ಸಾಕಾಗಿ ಅವ್ರ ಬೆಂಬಲಿಗರು ಬಿಟ್ಟು ನೀವು ಲೂಟಿ ಮಾಡ್ಕೊಳ್ಳಿ, ನನ್ಗೆ ಸಾಕಾಗಿದೆ, ನೀವೊಂದಷ್ಟು ಲೂಟಿ ಮಾಡ್ತೀವಿ. ಅವನ್ ಬೆಂಬಲಿಗರು ಇವತ್ತು 1000 ಕೋಟಿ ಒಬ್ಬ ಏನು ಇವತ್ತು ಹಣ ಪಡ್ಕೊಂಡು 40 ಲಕ್ಷ ಹಣ ಪಡ್ಕೊಂಡು ಏನು ಇವತ್ತು ಒಂದು ಕುಟುಂಬ ಬೀದಿಗೆ ಬಂದಿದೆ. ಅವನ ಬೆಂಬಲಿಗರು ಇಬ್ಬರು ಯಾರು, ಒಬ್ಬ ನಾಗೇಶು ಮತ್ತೆ ಮಂಜುನಾಥ್. ಆ ಇಬ್ಬರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಟ್ಬಿಟ್ಟು, ಈ ನಾಗೇಶ್ ಅನ್ನೋನು ಇದನ್ನು ನೋಡಿ, ನಾಗೇಶ್ ಅನ್ನೋನು ಮಂಜುನಾಥ್ ಅನ್ನೋನು ಡಾಕ್ಟರ್ ಕೆ ಸುಧಾಕರ್ ಡೆಲ್ಲಿಲಿ ನಮ್ಗೆ ಪ್ರೆಸ್ ಮೀಟ್ ಕೊಡ್ತಾರೆ. ನನಗೆ ಈ ಮಂಜುನಾಥ್ ಬಗ್ಗೆ ಮಾಹಿತಿ ಇಲ್ಲ, ನಾಗೇಶ್ ಅನ್ನೋದು ಮಾಹಿತಿ ಇಲ್ಲ, ಅವ್ರು ಯಾರು ನನಗೆ ಗೊತ್ತಿಲ್ಲ, ಕೃಷ್ಣಮೂರ್ತಿ ಅಳಿ ಅನ್ನೋದಷ್ಟೇ ಗೊತ್ತು ನನಗೆ ಅಂತ ಹೇಳ್ತಾರೆ. ಆದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರೇ ಹಸಿ ಸುಳ್ಳನ್ನ ಹೆಂಗ್ರಿ ಹೇಳ್ತೀರಾ? ಯಾವ ಮಾನ ಮರ್ಯಾದೆ, ಬಹುಶಃ ನಿಮ್ಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ತರ ಹಸಿ ಸುಳ್ಳು ಹೇಳೋದು. ನನ್ನ ಹತ್ರ ಇದಾವೆ ಅವ್ರ ಫೋಟೋಗಳು. ಡಾಕ್ಟರ್ ಕೆ ಸುಧಾಕರ್ ನಾಗೇಶ್ ಮನೆಗೆ ಅವ್ರ ಮಗುಗೆ ಗ್ರೂಪ್ ಇದು ನಾಮಕರಣಕ್ಕೆ ಹೋಗಿರೋ ಫೋಟೋಗಳು ನನ್ನ ಹತ್ರ ಇದಾವೆ. ಈಗಾಗಲೇ ಮಾಧ್ಯಮಕ್ಕೆ ಕೊಟ್ಟಾಗಿದೆ ನಾನು. ಇದೇ ಮಂಜುನಾಥ್ ಏತ್ರಿ ಅವ್ರ ಮನೆ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಯಾರು? ಇದೇ ಡಾಕ್ಟರ್ ಕೆ ಸುಧಾಕರ್. ಹಸಿ ಸುಳ್ಳನ್ನ ಎಷ್ಟು ದಿನ ಹೇಳ್ಕೊಂತಿರ್ತೀರಾ ಡಾಕ್ಟರ್ ಕೆ ಸುಧಾಕರ್ ಅವರೇ? ಇವತ್ತು 40 ಲಕ್ಷ ಇಸ್ಕೊಂಡು ನೀವು ಕೆಲಸನೂ ಮಾಡ್ಕೊಟ್ಟಿಲ್ಲ, ಅವನು ಹಣನೂ ವಾಪಸ್ ಕೊಟ್ಟಿಲ್ಲ, ಕೇಳಿದ್ರೆ ದಬ್ಬಾಳಿಕೆ ಮಾಡ್ತೀರಾ. ದಬ್ಬಾಳಿಕೆ ಮಾಡಿದಲ್ದೆ ಅವನ್ನ ಕುಟುಂಬನೂ ಹಾಳಾಗಿತ್ತು, ಅವನು ಜೀವ ಬಿಟ್ಟ. ಇವತ್ತು ಆ ಮನೆಯ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ ಆ ಮನೆಗಷ್ಟೇ ಗೊತ್ತಿರುತ್ತೆ. ಆ ನಾಗೇಶ್ ಅನ್ನೋನು ಐಷಾರಾಮಿ ಜೀವನ ನೋಡ್ಬೇಕು ಸರ್. 28 ವರ್ಷಕ್ಕೆ 2 ಕೋಟಿ ರೂಪಾಯಿ ಬಂಗ್ಲೆ ಕಟ್ತಾನೆ. ಎಲ್ಲಿಂದ ಬರುತ್ತೆ ಸರ್ ಆ ದುಡ್ಡು? 28 ವರ್ಷಕ್ಕೆ ಅವನ್ ಬಂಗ್ಲೆ ನೋಡ್ಬೇಕು ಸರ್, ಕಣ್ಣು ಕುಕ್ಕುತ್ತೆ. ಐಷಾರಾಮಿ ಕಾರ್ಗಳು, 4-5 ಐಷಾರಾಮಿ ಕಾರ್ಗಳು, ಉಳಿದಿರೋ ವಾಹನಗಳು ಲೆಕ್ಕಕ್ಕಿಲ್ದಷ್ಟು ಉಳಿದಿರೋ ವಾಹನಗಳಿದ್ದಾವೆ. ಎಲ್ಲಿಂದ ಬಂತು ಇಷ್ಟು ಹಣ? ಎಲ್ಲಿಂದ ಬಂತು? ಇದಕ್ಕೆ ಮೂಲ ಯಾವುದು? ಬಹುಶಃ ನಮಗೂ ನಿಮ್ಗೆಲ್ಲ ಒಂದು 35-40 ವರ್ಷ, 60 ವರ್ಷ, 70 ವರ್ಷ ಸರ್, ನಾವು ಕೋಟಿಗಳು ನೋಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಸರ್. 28 ವರ್ಷಕ್ಕೆ ಕೋಟಿ ಹಣ ಮಾಡ್ತಾರೆ ಅಂದ್ರೆ ಇನ್ನೆಷ್ಟು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿರ್ಬೇಕು ಸರ್ ಸುಧಾಕರ್ ಅವಧಿಯಲ್ಲಿ. ಹೀಗಾಗಿ ನಾನು ಹೇಳ್ತಾ ಇದ್ದೀನಿ ಸರ್, ಏನು ಇವತ್ತು A3, A2, A1 ಎಲ್ಲ ತಪ್ಪಿಸ್ಕೊಂಡಿದ್ದಾರೆ. ಇವ್ರನ್ನೆಲ್ಲ ಕೂಡಲೇ ಅರೆಸ್ಟ್ ಮಾಡ್ಬೇಕು ಸರ್. ಯಾಕಂದ್ರೆ ಯಾವ ಆಧಾರದ ಮೇಲೆ ನಮ್ಮ ಪೊಲೀಸ್ ಅವ್ರು ಬಿಟ್ಕೊಂಡಿದ್ದಾರೆ? ಇದಕ್ಕೆ ಯಾರಿದ್ದಾರೆ ಪೊಲೀಸ್ ಅವ್ರಿಗೆ? ಯಾವ ಕುಮ್ಮಕ್ಕಿಂದ ಇವ್ರನ್ನ ಪೊಲೀಸ್ ಅವ್ರು ಬಿಟ್ಕೊಂಡು ಯಾಕೆ ಸರ್? ಅವ್ರನ್ನ ಪಾಕಿಸ್ತಾನದಲ್ಲಿ ಇರೋಣ ಸರ್, ಅರೆಸ್ಟ್ ಮಾಡ್ಕೋಬೇಡ ಕಷ್ಟ. ಹೋಗ್ಲಿ ಇಂಗ್ಲೆಂಡ್ ಅಲ್ಲಿ ಇದ್ದಾನ ಕಾನೂನು ತೊಡ್ಕೊಳಕ್ಕೆ ಸರ್. ಕರ್ನಾಟಕದಲ್ಲಿ ಇರೋರ್ನ ಆಯ್ತು ಓಡೋಗಿದಾರಲ್ವಾ ಸರ್. ಇವತ್ತು ಇನ್ನೊಂದು ಪ್ರಶ್ನೆ ಮಾಡ್ತೀನಿ, ಈ ನಾಗೇಶು ಮಂಜುನಾಥ್ ಏನ್ ತಪ್ಪು ಮಾಡಿಲ್ಲ, ಯಾಕೆ ಕ್ಷೇತ್ರ ಬಿಟ್ಟು ಹೋಗ್ಬಿಟ್ರು? ಇದ್ದು ಕಾನೂನು ನಡೆಸಬೇಕಾಯ್ತು. ಯಾಕೆ ದುಡ್ಡು ತಗೊಂಡಿರೋದಕ್ಕೆ ತಾನು ಓಡೋಗ್ಬಿಟ್ಟಿರೋದು? ಇದ್ದು ಕಾನೂನು ನಡೆಸಿದ್ರೆ ನಾನು ಒಪ್ಕೊಂತ ಇದ್ದೆ. ಹಣ ತಗೊಂಡಿದ್ರೆ ಒಂದು ಪ್ರೂಫ್ ಆಯ್ತು. ಯಾಕೆ ಪೊಲೀಸ್ ಅವರು ಬಂಧಿಸ್ತಾ ಇಲ್ಲ? ಹಾಗಾಗಿ ನಾನು ಇವತ್ತು ಆಗ್ರಹ ಪಡಿಸ್ತಾ ಇದ್ದೀನಿ, ಕೂಡಲೇ A1, A2, A3
ಮೊದಲನೇದಾಗಿ ಕೋಡ್ಗಳ ಸುಧಾಕರ್ನ ಬಂಧಿಸ್ಬೇಕು. ಅವ್ನ್ ನಾಲಾಯಕು ಸಂಸಾರನಾಗ ಮುಂದುವರೆಗೆ ನಾಲಾಯಕ್ ಯಾಕಂತ ಹೇಳ್ತೀನಿ. ಕ್ಷೇತ್ರದ ಜನಕ್ಕೆ ಎಷ್ಟು ಸುಳ್ಳು ಹೇಳ್ತೀರಾ? ಹಸಿ ಸುಳ್ಳು ಎಷ್ಟು ಹೇಳ್ತೀರಾ? ಪ್ರೂಫ್ ಇದೆ, ಫೋಟೋಸ್ ಇದೆ ಅವ್ರ ಜೊತೆಲಿರೋ. ಇಲ್ಲ ನಾನಲ್ಲ ಅಂತಂದ್ರೆ ಈ ಯಾವ ಸಂಸದ ಸರ್? ಯಾವ ಮುಖ ಇಟ್ಕೊಂಡು ಕ್ಷೇತ್ರದ ಜನರ ಮುಂದೆ ಬರ್ತಾನೆ? ಅದು ಅವನ್ನ ಸಂಸಾರನ ಅವ್ರನ್ನ ಸರ್ ಹೇಳ್ತಾ ಇದೀನಿ. ಇವತ್ತು ಅಷ್ಟು ನಮ್ಗೆ ಬೇಜಾರಾಗ್ತಾ ಒಂದು ಸಿಂಗಲ್ ಯೂಸ್ ಮಾಡ್ತೀನಿ ಅಂತಂದ್ರೆ ಸರ್ ಇವತ್ತು ಅಷ್ಟು ನೋವಾಗುತ್ತೆ ಸರ್. ಅದನ್ನ ಅವ್ರನ್ನ ಎದುರಾಕೊಂಡು ಅವ್ರನ್ನ ವಹಿಸ್ಕೊಂಡು ಕೆಲವರಿದೆ. ಆ ಮಳ್ಗುಂಡೆ ಕೃಷ್ಣಮೂರ್ತಿ ಹೇಳ್ತೇನೆ ಮೊನ್ನೆ, ನಮ್ಮ ಅಧಿಕಾರ ಅವಧಿಯಲ್ಲಿ ಯಾವುದೇ ರೀತಿ ಒಬ್ಬರ ಮೇಲೆ ಕೇಸು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸರ್ ಪ್ರೂಫ್ ನಂದಿದೆ, ನನ್ನ ಮೇಲೆ ಹಾಕಿದ್ರೆ ಮಾಡಿದಾರೋ ತಪ್ಪಿಗೆ ನನ್ನ ಮೇಲೆ ಎಫ್ಐಆರ್ ಮಾಡಿ ನನ್ನ ಮೇಲೆ ಕೇಸ್ಗಳು ಹಾಕಿದ್ದಾರೆ. ನಾನು ಇಲ್ಲೇ ನಾನೇ ಸಾಕ್ಷಿ ಇದ್ದೀನಿ. ಇನ್ನೆಲ್ಲಿ ಬೇಕು ಸರ್? ಕ್ಷೇತ್ರದಲ್ಲಿ ಇವತ್ತು ಒಂದು ಕರೆ ಕೊಟ್ಬಿಟ್ರೆ ಈ ಸುಧಾಕರ್ ಅಧಿಕಾರ ಅವಧಿಯಲ್ಲಿ ಎಷ್ಟು ಕೇಸ್ಗಳಾಗಿದ್ದಾವೆ ದಯವಿಟ್ಟು ಬನ್ನಿ ಅಂದ್ರೆ ಬಹುಶಃ ಶಿಡ್ಲಘಾಟ್ ಸರ್ಕಲ್ ಇಂದ ಇದು ಈ ನಮ್ಮ ಜೂನಿಯರ್ ಕಾಲೇಜ್ ಸರ್ಕಲ್ ಗಂಟೆ ನಿಂತ್ಕೊಂತಾರೆ ಸರ್. ಅಷ್ಟು ಜನ ಅಷ್ಟು ಕೇಸ್ಗಳಾಗಿದೆ ಸರ್. ನನಗಿರೋ ಮಾಹಿತಿ 3,000 ಕೇಸ್ಗಳಿದಾವೆ ಸರ್. ಇವನ ಅಧಿಕಾರ ಅವಧಿಯಲ್ಲಿ 3,000 ಕೇಸ್ಗಳಾಕಿದ್ದಾರೆ. ಇದಕ್ಕಿಂತ ಬೇಕಾ ಸರ್ ಪ್ರೂಫ್? ಡಾಕ್ಟರ್ ಕೆ ಸುಧಾಕರ್ ಅವರೇ, ಈ ಸಾವಿನ ಹೊಣೆ ಹೊತ್ತು ದಯವಿಟ್ಟು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ನಿಮಗೆ ಸಂಸದನಾಗಿ ಮುಂದುವರಕ್ಕೆ ಯಾವುದೇ ನೈತಿಕತೆ ಹಾಕಿಲ್ಲ. ಯಾಕಂದ್ರೆ ಕ್ಷೇತ್ರದ ಜನಕ್ಕೆ ಎಷ್ಟು ಸುಳ್ಳು ಹೇಳ್ಬೇಕು ಅಷ್ಟು ಹೇಳಿದ್ದಾಯ್ತು, ಎಷ್ಟು ಮೋಸ ಮಾಡ್ಬೇಕು ಅಷ್ಟು ಮೋಸ ಮಾಡಿದ್ದಾಯ್ತು, ನೀವು ಎಷ್ಟು ಲೂಟ್ ಮಾಡ್ಬೇಕು ಅಷ್ಟು ಲೂಟ್ ಮಾಡಿದ್ದಾಯ್ತು. ಇನ್ಯಾವ ಪುರುಷಾರ್ಥಕ್ರಿ ನೀವು ಆಗ್ಬೇಕು? ಕೇವಲ ನಿಮ್ಗೆ ಅಧಿಕಾರ ಬೇಕು ಅಷ್ಟೇನೆ, ಜನರ ಯೋಚಿಸಬೇಕು ಅವಶ್ಯಕತೆ ಇಲ್ಲ ನಿಮ್ಗೆ. ಹಾಗಾಗಿ ನಾನು ನಿಮ್ಮ ಪತ್ರಕರ್ತರ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ, ಡಾಕ್ಟರ್ ಕೆ ಸುಧಾಕರ್ನ ನಮ್ಮ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡಲೇ ಬಂಧಿಸಬೇಕು. ಹಾಗೂ ಈಗೇನು ಪರಾರಿ ಆಗಿದ್ರೆ A2 A3 ಕೂಡಲೇ ಅವ್ರನ್ನ ಬಂಧಿಸ್ಬೇಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೀವಿ ಸರ್.